ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ಶಾಸಕರನ್ನ ಕೊನೆ ಕ್ಷಣದಲ್ಲೂ ಕೂಡ ಸೆಳೀತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನೊಂದು ಮಾಹಿತಿ ಸರ್. ಕೊನೆ ಕ್ಷಣದಲ್ಲಿ ಏನು ಮಾಡೋಕ್ಕಾಗತ್ತೆ? ಪ್ರಯತ್ನ ಅಂತೂ ಮಾಡಿದ್ರು 4-5 ದಿವಸದಿಂದ. ನಮ್ಮ ಶಾಸಕರಿಗೆ ಅನೇಕ ಜನಕ್ಕೆ ಬಿಜೆಪಿ JDS ಮುಖಂಡರು ಫೋನ್ಗಳು ಮಾಡಿ ಅಥವಾ ಪರ್ಸನಲ್ಲಾಗಿ ಯಾರನ್ನ ಕಳಿಸಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ರು, ಯಶಸ್ವಿ ಆಗಲಿಲ್ಲ, ಆಗೋದು ಇಲ್ಲ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಸೇರಿ ಅಸಮಾಧಾನಿತ ಬಿಜೆಪಿ ಶಾಸಕರು ಕೂಡ ತಮ್ಮ ಅಭ್ಯರ್ಥಿಗೆ ಮತ ಹಾಕ್ತಾರ? ನನಗೆ ಅಂದಾಜಿಲ್ಲ, ಐಡಿಯಾ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರು ಬಹಿರಂಗವಾಗಿ ಹೇಳಿದ್ದಾರೆ ಸರ್, ಬಿಜೆಪಿ JDSನವ್ರದ್ದು ಅವಕಾಶವಾದಿ ರಾಜಕಾರಣ, ನನಗೆ ಅನುದಾನಗಳು ಕೊಟ್ಟಿಲ್ಲ, ಈಗ ನನಗೆ ಯಾರು ಅನುದಾನ ಕೊಡ್ತಾರೋ ಅವ್ರಿಗೆ ಮತ ಹಾಕ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ಅವಕಾಶವಾದಿ ಪಕ್ಷಗಳು ಅಂತ ಹೇಳಿರೋದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಉಳಿದಾಗ ಅವರು ಓಟ್ ಹಾಕೋದು ಬಿಡೋದು ನನಗೆ ಗೊತ್ತಿಲ್ಲ. ನಿಮ್ಮ 3 ಅಭ್ಯರ್ಥಿಗಳ ಗೆಲುವು ನಿಶ್ಚಿತ? 100ಕ್ಕೆ 100 ಭಾಗ. ಕುಪೇಂದ್ರ ರೆಡ್ಡಿ ಅವರನ್ನು ಮತ್ತೆ ಯಾಕೆ ಸರ್ ಕಣಕ್ಕಿಳಿಸಿದ್ದು? ಹಿಂದೆ ಎಲ್ಲ ಗೆಲ್ಲುವಂಥ ಸಮಯದಲ್ಲಿ ಕುಪೇಂದ್ರ ರೆಡ್ಡಿ ಅವರಿಗೆ ಅವಕಾಶ ಕೊಡಲಿಲ್ಲ. ಸೋಲುವಾಗ ಕರೆದು ಕುಪೇಂದ್ರ ರೆಡ್ಡಿ ಅವರಿಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಕುಪೇಂದ್ರ ರೆಡ್ಡಿ ಅವರು ಮತ್ತು ಅವರ ಪಕ್ಷದವರಿಗೆ ಗೊತ್ತು. ಅಂದರೆ ಈಗ ಕುಪೇಂದ್ರ ರೆಡ್ಡಿ ಅವರು ಪಾಪ ವಿಶ್ವಾಸ ಮತ, ಆತ್ಮಸಾಕ್ಷಿ ಮತ ಬರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ. ಆತ್ಮಸಾಕ್ಷಿಯಾಗಿ ಅವ್ರವ್ರು ಯಾರು ಬೇಕೋ ಅವ್ರು ಹಾಕ್ಕೊಳ್ತಾರೆ. ಕಾಂಗ್ರೆಸ್ನವರೆಲ್ಲ ಕಾಂಗ್ರೆಸ್ಗೆ ಹಾಕ್ತಾರೆ. ಕಾಂಗ್ರೆಸ್ಗೆ ಅಡ್ಡಮತದಾನ ಭೀತಿ ಇಲ್ಲ? 100ಕ್ಕೆ 100 ಭಾಗ ಇಲ್ಲ. ಓಕೆ. ಸೊ ಇದು ಸಚಿವ ರಾಮಲಿಂಗಾರೆಡ್ಡಿ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.